ಕನ್ನಡಿಯೋಳ್ ತೋರ್ಪಂತೆ ಪೂರ್ಣ ಪ್ರಜ್ಞರ ಮತದುನ್ನತ ತತ್ವಸಾರವನು ಕನ್ನಡದಿ ಬಣ್ಣಿಸಿದ ವಾದಿರಾಜ ಮುನಿಯ ವಿನ್ನಪವೆಲ್ಲರೂ ಮನ್ನಿಪುದು. ಸರ್ವದೇವಾದಿದೇವಸ್ಯ ವಿದಾರಿತಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದಾ ಸತಾಂ. ಕನ್ನಡಿಯೋಳು ತೋರ್ಪಂತೆ ಪೂರ್ಣ ಪ್ರಜ್ಞರ ಮತ. ಈ ಪದ್ಯದಿಂದ ಶ್ರೀ ವಾದಿರಾಜರು ಶ್ರೀಹರಿಯಲ್ಲಿ ಮಾಡುವ ಭಿನ್ನಪವನ್ನು ಎಲ್ಲ ಸಜ್ಜನರು ಆಧರಿಸಬೇಕು ಎಂದಿದ್ದಾರೆ. ಅರ್ಥ: ಪೂರ್ಣ ಪ್ರಜ್ಞರ ಮತದ, ಸರ್ವಜ್ಞರ ಶ್ರೀಮಧ್ವಾಚಾರ್ಯರ ಸಿದ್ಧಾಂತದ ಉನ್ನತ ತತ್ವ ಸಾರವನ್ನು, ಉತ್ಕೃಷ್ಟ ತತ್ವಗಳ ಸಾರವನ್ನು ಕನ್ನಡಿಯೊಳು ತೋರ್ಪಂತೆ. ಸ್ವಚ್ಛವಾದ ಕನ್ನಡಿಯಲ್ಲಿ ಬಿಂಬ ಮುಖವು ಸ್ಪಷ್ಟವಾಗಿ ತೋರುವಂತೆ ಕನ್ನಡಿಸಿ, ಸಂಸ್ಕೃತದಿಂದ ಕನ್ನಡ ಭಾಷೆಗಿಳಿಸಿ ಪರಿವರ್ತಿಸಿ ಬಣ್ಣಿಸಿದ ವರ್ಣಿಸಿದ ವಾದಿರಾಜ ಮುನಿಯ ವಾದಿರಾಜ ಯತಿಗಳ ಆ ಭಿನ್ನಪವನ್ನೆಲ್ಲ ನಾನು ಹೇಳುವುದೆಲ್ಲವನ್ನು ಪ್ರಧಾನ ತತ್ವಗಳ ನಿರೂಪಣೆಯನ್ನು ಮನ್ನಿಪುದು, ಬಿಡದಂತೆ ಲಾಲಿಸುವುದು, ಭಕ್ತಿಯಿಂದ ಶ್ರವಣ ಮಾಡಿರಿ. ವಿಶೇಷಾಂಶ ಅಂದರೆ ಶ್ರುತಿ ಪುರಾಣಗಳ ಸಾರವೇ ಮಧ್ವ ಸಿದ್ಧಾಂತ ತತ್ವಗಳು. ಇವು ದೃಢ ಜ್ಞಾನದಿಂದಲೇ ತತ್ವನಿಶ್ಚಯದಿಂದಲೇ ಮೋಕ್ಷವು. ಈ ಗ್ರಂಥದ ಪದ್ಯಗಳನ್ನು ತಾಳಮೇಳಗಳ ಸಹಿತ ರಾಗ ವಿನ್ಯಾಸಗಳಿಂದ ಹಾಡಿದರೆ ಹಾಡುವವನಿಗೆ ಭೂಷಣ, ಕೇಳುವವರಿಗೆ ಆನಂದ. ಭಗವಂತನ ಹಾಗೂ ಭಗವದ್ಭಕ್ತರ ಗುಣಗಾನ ರಹಿತವಾದ ಅಪವಿತ್ರ ಗಾನದಂತೆ ವ್ಯರ್ಥವಲ್ಲ. ಪುಣ್ಯವೂ ಲಭಿಸುತ್ತದೆ. ಹಾಡುವಿಕೆಯೂ ಶ್ರವಣವೂ ಭಕ್ತಿಪೂರ್ವಕವಾದರೆ ಕಿವಿಗೂ ಇಂಪು, ಮನಸ್ಸಿಗೆ ಆನಂದ ಮಾತ್ರವಲ್ಲ ಆತ್ಮೋದ್ಧಾರಕ್ಕೆ ಕಾರಣವಾಗುತ್ತದೆ. ಸಂಸ್ಕೃತವನ್ನರಿಯದ ಸುಜನರಿಗಾಗಿ ತತ್ವಸಾರವನ್ನು ಕನ್ನಡದಲ್ಲಿ ನಿರೂಪಿಸುವ ಈ ಗ್ರಂಥವು ಸರ್ವಾದರಣೀಯವಾದುದು ಎನ್ನುತ್ತಾರೆ. ಕನ್ನಡಿಯೊಳಗಿನ ಪ್ರತಿಬಿಂಬದಂತೆ ಸಂಸ್ಕೃತ ಭಾಷೆಯಲ್ಲಿ ಉಪದಿಷ್ಟವಾದ ತತ್ವಗಳ ಯಥಾವತ್ತಾದ ಪ್ರತೀಕವಾದ್ದರಿಂದ ಪ್ರಾಕೃತ ಭಾಷೆಯಲ್ಲಿರುವುದೆಂಬ ಕಾರಣದಿಂದ ತ್ಯಜಿಸಬೇಡಿರಿ ಎನ್ನುತ್ತಾರೆ. ಸ್ವಚ್ಛವಾದ ಕನ್ನಡಿಯಲ್ಲಿ ನಮ್ಮ ಮುಖ ಚೆನ್ನಾಗಿ ತೋರುವಂತೆ ಈ ಕಾವ್ಯ ಕನ್ನಡಿಯಲ್ಲಿ ಶ್ರೀ ಪೂರ್ಣಪ್ರಜ್ಞರ ಮತದ ಶ್ರೇಷ್ಠ ತತ್ವಗಳ ಸಾರ ಕಂಡುಬರುತ್ತದೆ. ಸಂಸ್ಕೃತದಲ್ಲಿರುವ ಮೂಲ ಗ್ರಂಥಗಳನ್ನು ತಿಳಿಯದವರಿಗಾಗಿ ಕನ್ನಡದಲ್ಲಿ ವರ್ಣಿಸಿದ್ದಾರೆ ವಾದಿರಾಜ ಮುನಿಗಳು. ಅವರು ಪರಮಾತ್ಮನಲ್ಲಿ ನಿಷ್ಕಳಂಕ ಚಂದ್ರವದನ ಎಂದು ಮುಂತಾಗಿ ಮುಂದೆ ಹರಿಯಲ್ಲಿ ಮಾಡುವ ಭಿನ್ನಪವನ್ನು ಎಲ್ಲ ಸಜ್ಜನರೂ ಆಧರಿಸಬೇಕು. ವಾದಿರಾಜರು ಮುಂದೆ ಮಂಗಳಾಚರಣೆಯನ್ನು ಮಾಡ್ತಾರೆ. ಅವರು ಸದಾ ಹರಿಯನ್ನೇ ಧ್ಯಾನಿಸುತ್ತಾ ಕೊಂಡಾಡುವವರು. ಕಾವ್ಯದ ಆದಿಯಲ್ಲಿ ವಿಘ್ನ ಪರಿಹಾರಕ್ಕಾಗಿ ಅವರು ಬೇರೆ ಮಂಗಳಾಚರಣೆ ಮಾಡಬೇಕಾಗಿಲ್ಲ. ಆದರೂ ಸಜ್ಜನರು ನಿರ್ವಿಘ್ನವಾಗಿ ಪರಿಸಮಾಪ್ತಿಯ ಉದ್ದೇಶದಿಂದ ಗ್ರಂಥಾದಿಯಲ್ಲಿ ಮಂಗಳಾಚರಣೆ ಮಾಡಬೇಕೆಂದು ತಿಳಿಯಲಿ ಎಂಬ ಉದ್ದೇಶದಿಂದ ಪರಮಾತ್ಮನಲ್ಲಿ ವಿಘ್ನ ಪರಿಹಾರ ಮಾಡೆಂಬ ಭಿನ್ನಪದ ರೂಪದಲ್ಲಿ ಮಂಗಳಾಚರಣೆ ಮಾಡುತ್ತಿದ್ದಾರೆ. ಅದನ್ನು ಸಜ್ಜನರು ಆಧರಿಸಲಿ, ನೋಡಿ ತಿಳಿಯಲಿ ಎನ್ನುತ್ತಿದ್ದಾರೆ. ಆದ್ದರಿಂದಲೇ ಪ್ರಮಾಣ ಶ್ಲೋಕ ಕೊಟ್ಟು ಮುಂದಿನ ನುಡಿಗಳಲ್ಲಿ ಮಂಗಳಾಚರಣೆ ಮಾಡುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.